ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ಆನ್ಸರ್ ಎಷ್ಟು ಈಸಿ ಅಂತ ಹೇಳಿದರೆ ಕ್ವಶನ್ ನಂಬರ್ 12 ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕ್ವಶನ್ ನಂಬರ್ 12 ಕ್ವಶನ್ ನಂಬರು ಏನಾಗಿರುತ್ತೆ ಅಂತ ಹೇಳಿದರೆ ಲಿಂಕರ್ಸ್ ಬಗ್ಗೆ ಇರುತ್ತೆ. ಇದಕ್ಕೆ ಎಷ್ಟು ಅಂಕಗಳು ಅಂತ ಹೇಳಿದರೆ ಇದಕ್ಕೆ 3 ಅಂಕಗಳು ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. 3 ಮಾರ್ಕ್ಸ್. ಯಾಕೆ ಅಂತ ಹೇಳಿದರೆ 3 ಡ್ಯಾಶಸ್ ಇದೆ, 1 2 3 ಹೌದಲ್ವಾ. ಈ ರೀತಿಯಾಗಿ 3 ಡ್ಯಾಶ್ಗಳಿಗೆ 3 ಅಂಕಗಳು ಈಸಿಯಾಗಿ ಸಿಗುತ್ತೆ. ನೋಡಿ, ಈಗಾಗಲೇ ನಾನು ಇದರ ಮೇಲೆ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಕೂಡ ಮಾಡಿದ್ದೇನೆ. ತಮ್ಮಣ್ಣ ಫರ್ಗಾಟ್ ಆಲ್ ಹಿಸ್ ಸಾಂಗ್ಸ್ ಅಂತ ಇದೆ, ಹೌದಲ್ವಾ. ಯಾವಾಗ ಅಂತ ಹೇಳಿದರೆ ಬಸವಯ್ಯನ ಸಾವಿನ ನಂತರ ಅಂದರೆ ಏನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ನಂತರ ಅಂದರೆ ಆಫ್ಟರ್ ಅಂತ. ಹಾಗಿದ್ರೆ ಒಂದನೆಯ ಆನ್ಸರು ಏನಾಗುತ್ತೆ, ಆಫ್ಟರ್ ಅಂತ ಆಗುತ್ತೆ, ಹೌದಲ್ವಾ. ಹಾಗಿದ್ರೆ ನಮಗೆ ಈಗ ಆನ್ಸರ್ ಬಿ ಬೇಕು. ಆನ್ಸರ್ ಬಿ ಬೇಕು ಅಂದರೆ ನೋಡಿ, ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿ ಡ್ಯಾಶ್ ವಾಸ್ ಒನ್ಸ್, ಹೌದಲ್ವಾ, ಫೇಮಸ್ ಆ್ಯಸ್ ದ ಪೋಯೆಟ್. ನೋಡಿ, ಹೀ ಹೂ ವಾಸ್ ಒನ್ಸ್, ಹೂ ಅನ್ನೋದು ಬರುತ್ತೆ. ಎಷ್ಟು ಈಸಿ ಇದೆ ನೋಡಿ. ಈಗ ಮೂರನೇದು, ಬಿಕಮ್ ಎ ನಾನ್ ಎಂಟಿಟಿ ಡ್ಯಾಶ್ ಹಿ ಅವೇಂಜ್ಡ್ ಹಿಮ್ಸೆಲ್ಫ್, ಅವನಾಗಿಯೇ ಹಾಗಾಗಿಯೇ ದಸ್ ಹಿ ಅವೇಂಜ್ಡ್ ಹಿಮ್ಸೆಲ್ಫ್. ಇಷ್ಟೇ ಉತ್ತರವನ್ನು ಬರೆದುಬಿಟ್ರೆ ಇಲ್ಲಿ ನಿಮಗೆ ಈಸಿಯಾಗಿ 3 ಅಂಕಗಳನ್ನು ಪಡೆಯಬಹುದಾಗಿದೆ. ಅಂದರೆ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವೇನಾದರೂ ಒಂದು ತಪ್ಪನ್ನು ಮಾಡಿದರೆ ಇಲ್ಲಿ 2 ತಪ್ಪಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಯವನ್ನು ಕೊಟ್ಟು ಈ ಒಂದು ಮೇನ್ ಕ್ವಶನನ್ನು ಭಾಳ ಚೆನ್ನಾಗಿ ತಾವುಗಳು ಬರಿಬೇಕು. ಬರೆದ್ರೆ ಮಾತ್ರ ಇಲ್ಲಿ ಅಂಕಗಳು ತೆಗಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್, ಆದರೆ ಸ್ವಲ್ಪ ಫೋಕಸನ್ನು ಮಾಡಬೇಕಾಗತ್ತೆ. ಕನ್ನಡದಲ್ಲಿ ತಿಳ್ಕೊಂಬಿಟ್ರಂತೂ ಇನ್ನೂ ಭಾಳ ಈಸಿ ಆನ್ಸರನ್ನು ಬರೀಲಿಕ್ಕೆ. ಧನ್ಯವಾದಗಳು. ಈಗಾಗಲೇ ಇದರ ಬಗ್ಗೆ ಇನ್ನೊಂದು ವಿಡಿಯೋ ನಾನು ಮಾಡಿ ಅಪ್ಲೋಡನ್ನು ಮಾಡಿದ್ದೇನೆ, ಅದನ್ನು ಕೂಡ ನೋಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಇದೆ. ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇವೆಲ್ಲವೂ ಸಾಧ್ಯ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.